ಪ್ರೈಸ್ ಲಾರ್ಡ್. ನನ್ನ ಹೆಸರು ಪವಿತ್ರ ಅಂತ ಹೇಳಿ. ನಾನು ಜೀಸಸ್ ಕಾಲ್ಸ್ನಲ್ಲಿ ಒಂದು ಯಂಗ್ ಪಾರ್ಟ್ನರ್ ಆಗಿ ಸೇರಿಕೊಂಡಿದ್ದೀನಿ. ಸೊ ಹಾಗಾಗಿ ದೇವ್ರು ನನ್ನ ಜೀವಿತದಲ್ಲಿ ಎಷ್ಟೋ ಒಂದು ಬಹಳ ಉಪಕಾರಗಳನ್ನ ಮತ್ತು ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಅದನ್ನು ನನಗೆ ಹೇಳಲಿಕ್ಕೆ ಮಾತುಗಳು ಸಾಲ್ತಿಲ್ಲ. ಬಟ್ ಆದರೂ ಕೂಡ ದೇವ್ರಿಗೆ ನಾನು ಈ ಸಮಯದಲ್ಲಿ ಮಹಿಮೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವಳಿರುವಾಗಲಿನಿಂದ ನಾನು ಯಂಗ್ ಪಾರ್ಟ್ನರಲ್ಲಿ ನಮ್ಮ ತಾಯಿಯವ್ರು ಸೇರಿಸಿದ್ರು. ಸೊ ಹಂಗಾಗಿ ನಾನು ಜಾಸ್ತಿ ಯಾರ ಜೊತೆಗೂ ಕೂಡ ಅಷ್ಟೊಂದು ಮಾತಿನಲ್ಲಾಗಲಿ ಯಾವುದೇ ಒಂದು ರೂಢಿಯಲ್ಲಾಗಲಿ ನಾನು ಯಾರ ಜೊತೆಗೂ ಜಾಸ್ತಿ ಮಾತಾಡುವಂಥದ್ದು ನನ್ನ ಕಡೆ ಇರಲಿಲ್ಲ. ಮತ್ತು ಜಾಸ್ತಿ ಭಾಳ ಹೆದರ್ತಿದ್ದೆ ನಾನು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ಹಾಗೆ ಹೇಳ್ತಾ ಇರಬೇಕಾದ್ರೆ ನಾನು ಓದೋದ್ರಲ್ಲಿನೂ ಕೂಡ ಅಷ್ಟೊಂದು ಬಹಳ ವೀಕ್ ಇದ್ದೆ ಆ್ಯಕ್ಚುಲಾಗಿ ಹೇಳಬೇಕಂತ ಹೇಳಿದರೆ. ಹಂಗೆ ಯಂಗ್ ಪಾರ್ಟ್ನರಲ್ಲಿ ಸೇರಿಸಿದ ಮೇಲೆ ನಂದು ಒಂದು ಜೀವಿತದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಲ್ಲಿಂದ ದೇವ್ರು ನನ್ನ ಜೀವಿತದಲ್ಲಿ ಎಷ್ಟೋ ಒಂದು ಉಪಕಾರಗಳನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ 10th ಎಕ್ಸಾಮ್ನಲ್ಲಿ ಕೂಡ ನನಗೆ ಅಷ್ಟೊಂದು ಸ್ಟಡಿ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿಲ್ಲ. ಆವಾಗಲಿಂದನೂ ಕೂಡ ದೇವ್ರು ನನ್ನ ಜೊತೆಗೆ ಇದ್ದುಕೊಂಡು ಒಳ್ಳೆ ಉತ್ತಮವಾದ ಮಾರ್ಕ್ಸ್ ಕೊಟ್ಟರೆ. ಆಮೇಲೆ ನಾನು ಡಿಪ್ಲೊಮಾ ಬಂದೆ. ಯಾವ ಕೋರ್ಸ್ ಮಾಡಬೇಕಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಬಟ್ ಆದರೆ ನಮ್ಮ ತಾಯಿಯವ್ರು ಹೇಳಿದರು, ಇಲ್ಲ ನೀನು ಡಿಪ್ಲೊಮಾ ಮಾಡು ಅಂತಂದು. ಸೊ ಹಂಗಾಗಿ ನಾನು ಬೇಡ, ನನ್ನ ಕೈಲೇ ಆಗಲ್ಲ, ನಾನು ಓದಲ್ಲ ಅಂತಂಥೇಳಿ ನಾನು ಹೇಳಿದೆ. ಇಲ್ಲ ಆಗ್ತೈತಿ ಮಾಡು ಅಂತಂಥೇಳಿ ಹೇಳಿದ್ರು. ಸೊ ಹಂಗಾಗಿ ಅವ್ರ ಮಾತಿನ ಪ್ರಕಾರವಾಗಿ ನಾನು ಡಿಪ್ಲೊಮಾನೂ ಕೂಡ ಹಚ್ಚಿದ್ದು ಫಸ್ಟ್ನೇ ಸೆಮ್ನಲ್ಲಿ ಕೂಡ ನಾನು 4 ಸಬ್ಜೆಕ್ಟ್ನ ಫೇಲ್ ಆಗಿಬಿಟ್ಟೆ. ಫೇಲ್ ಆಗಿಬಿಟ್ಲೆ ನನಗೆ ಒಂಥರ ಭಾಳ ಅಸಹ್ಯ ಅನ್ನಿಸ್ಬಿಡ್ತು. ನಾನಿನ್ನು ಮೇಲಿಂದ ಕಾಲೇಜ್ಗೆ ಹೋಗಲ್ಲ, ಇನ್ನು ಮುಗೀತು ನನ್ನ ಜೀವಿತ ಅಂಥೇಳಿ ನಾನು ಭಾಳ ಅಂದ್ರೆ ಭಾಳ ಅವಾಗ ನಮ್ಮ ಮಮ್ಮಿಯವ್ರಿಗೆಲ್ಲ ಒಂಥರ ನಾನು ಕಲಿಯಲ್ಲ ಅಂತ ಹೇಳಿದ್ರು ಕೂಡ ನೀವು ನನಗೆ ಭಾಳ ಫೋರ್ಸ್ ಮಾಡಿದ್ರಿ. ನನಗೆ ನೋಡಿ ಕಾಲೇಜ್ದಾಗೆಲ್ಲ ಎಷ್ಟು ಅಸಹ್ಯ ಆಗತ್ತೈತಿ, ನಾನು ಅಷ್ಟೊಂದು ಸಬ್ಜೆಕ್ಟ್ ಫೇಲ್ ಆದೆ, ಇನ್ನು 1 ವರ್ಷ ನಂದು ಬ್ಯಾಕ್ ಆಗೋಗ್ತೈತಿ ಅಂತಂಥೇಳಿ ಭಾಳತ್ತೆ. ಆವಾಗ ನಮ್ಮ ಮಮ್ಮಿಯವ್ರು ಅಂದ್ರೆ ಇಲ್ಲ ಏನಾಗಲ್ಲ, ಪ್ರೇಯರ್ ಮಾಡೋಣಂತ ಅಂತಂಥೇಳಿ. ಹಾಂ ಅಂತಂಥೇಳಿ ಸರಿ ಅಂತಂಥೇಳಿ ಮತ್ತು ನಾವು ಜೀಸಸ್ ಕಾಲ್ಸಿಗೆಲ್ಲ ಪ್ರೇಯರ್ ಮಾಡಿಸ್ಕೊಂಡ್ವಿ. ಮತ್ತು ನಾನು ನೆಕ್ಸ್ಟ್ 2nd ಸೆಮ್ ಬಂದೆ. ಅವಾಗ ನನಗೆ ಒಂದೇ ಒಂದು ಚಾನ್ಸ್ ಇತ್ತು ಎಕ್ಸಾಮ್ ಬರೆದು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಸೊ ಹಂಗಾಗಿ ನಾನು ಮತ್ತೆ ಇಲ್ಲಿ ಜೀಸಸ್ ಕಾಲ್ಸಿಗೆ ಬಂದು ಪ್ರೇಯರ್ ಎಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ತಾಯಿಯವ್ರನ್ನೂ ಕೂಡ ಭಾಳ ನನಗೋಸ್ಕರವಾಗಿ ಪ್ರೇಯರ್ ಮಾಡಿದರು, ಏನಾಗಲ್ಲ ಚಿಂತೆ ಮಾಡಬೇಡ ಅಂತಂಥೇಳಿ. ಸೊ ಹಂಗಾಗಿ ನನಗೆ ಒಂದೇ ಚಾನ್ಸ್ ಇತ್ತು. ನನ್ನ ಕಾಲೇಜ್ನಲ್ಲೆಲ್ಲ ಹೋಗುವಾಗ ನನಗೆ ಭಾಳ ಅಸಹ್ಯ ಮಾಡ್ತಿದ್ರು. ಏನಂತೇಳಿ ಈಗ 4 ಸಬ್ಜೆಕ್ಟ್ ಐತಿ, ನೀನು ಮುಂದಿನ ವರ್ಷ ಬರಲ್ಲ, ಬ್ಯಾಕ್ ಆಗೋಗ್ಬಿಡ್ತೀನಿ ನೀನು, ಹಂಗೆ ಅಂಥೇಳಿ ಭಾಳ ಅಸಹ್ಯ ಮಾಡ್ತಿದ್ರು. ಹಾಗಾಗಿ ನಾನು ಡೈಲಿ ಹೇಳ್ತಿದ್ದೆ, ಇನ್ನೇನಪ್ಪ ಮಾಡೋದು, ಇನ್ನು 1 ವರ್ಷ ಬ್ಯಾಕ್ ಆಗೋಗ್ತೀನಿ ನಾನು, ಇನ್ನು ಹೆಂಗೆ ಅಂತಂಥೇಳಿ ವಿಚಾರ ಭಾಳ ಮಾಡಿ ಒಂಥರ ವೀಕ್ನೆಸ್ ಆಗಿ ಹೋಗಿಬಿಟ್ಟಿದ್ದೆ ನಾನು. ವೀಕ್ನೆಸ್ ಆಗಿ ಹೋದಾಗ ಮತ್ತು ಆಮೇಲೆ ಇನ್ನೇನು ಎಕ್ಸಾಮ್ ಬಂತು, ಎಕ್ಸಾಮ್ ಬರ್ದಾದ್ಮೇಲೂ ಕೂಡ ನನಗೆ ಗ್ಯಾರಂಟಿ ಇರಲಿಲ್ಲ ನಾನು ಎಲ್ಲ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊತೀನಿ ಅಂಥೇಳಿ ನನಗೆ ಗ್ಯಾರಂಟಿನೇ ಇರಲಿಲ್ಲ. ಸೊ ಹಂಗಾಗಿ ಹಾಗೆ ಪ್ರೇಯರ್ ಮಾಡ್ತಿದ್ವಿ. ಜೀಸಸ್ ಕಾಲ್ಸಿಗೂ ಕಾಲ್ ಮಾಡಿ ಹೇಳ್ತಾ ಇದ್ದೆ, ನಾನು ಹಿಂಗಾಗೈತಿ, ನಾನು ಪಾಸ್ ಆಗಬೇಕು, ಎಷ್ಟಾದರೂ ಮಾಡಿ ನಾನು ಪಾಸ್ ಆಗಲೇಬೇಕು ಅಂತಂದೇಳಿ. ನಾನು ಅಂದ್ಕೊಂಡಿರಲಿಲ್ಲ ಏನಂತೇಳಿ, ಇರ್ಬೋದು ಒಂದು 4 ಸಬ್ಜೆಕ್ಟ್ ಆದರೂ ಮತ್ತೆ ಇಟ್ಟು ಬಿಡ್ತೀನಿ, ಮತ್ತು ಹೆಂಗೂ ಹೋಗ್ಬೋದು ಅಂತಂದೇಳಿ. ಮತ್ತು ಇನ್ನೊಂದು ಕಡೆ ಅನ್ನಿಸ್ತಿತ್ತೆ, ಇಲ್ಲ ಬ್ಯಾಕಾಗಿ ಹೋಗ್ಬಿಡ್ತೀನಿ ನಾನು ಅಂತಂದೇಳಿ. ಆಮೇಲೆ ನನ್ನ ರಿಸಲ್ಟ್ ಬಂದಾಗ ಅಂದ್ಕೊಂಡೇ ಇದ್ದಿದ್ದಿಲ್ಲ. ನಮ್ಮ ತಾಯಿಯವ್ರು ಹೋಗಿ ಚೆಕ್ ಮಾಡಿದ್ರು ಆ ದಿನ ನನ್ನ ರಿಸಲ್ಟ್ನ. ಚೆಕ್ ಮಾಡುವಾಗ ಬಹಳ ಆಶ್ಚರ್ಯಕರವಾಗಿ ಬಂತು. ಯಾಕಂದರೆ ನಾನು 10 ಸಬ್ಜೆಕ್ಟ್ ಕೂಡ ಅಲ್ಲಿ ಕ್ಲಿಯರ್ ಆಗಿ ಬಂದಿತ್ತು. ಅಪ್ಪ ನನಗೆ ಅಂದ್ಕೊಂಡೇ ಇದ್ದಿದ್ದಿಲ್ಲ, ಐ ಆಮ್ ನಾಟ್ ಬಿಲೀವ್ ಫಾರ್ ದ್ಯಾಟ್. ಆದರೂ ಕೂಡ ನನಗೆಷ್ಟು ಒಂದು ಸಂತೋಷ ಆಯಿತು ಅಂತ ಹೇಳಿದರೆ, ನಾನು ಅವಾಗಲೇ ನಿಜವಾಗ್ಲೂ ಒಂದು ಯೇಸು ಸ್ವಾಮಿಯನ್ನು ಪ್ರೀತಿಯನ್ನು ಕಂಡುಕೊಂಡಿದ್ದಂತ ಹೇಳಿದರು ಇಷ್ಟ. ಮತ್ತು ಆಮೇಲೆ ನಾನು ಪೂರಾ 3 ಇಯರ್ಸ್ ಬ್ಯಾಕ್ ಇಲ್ಲಾರ್ದೇ ಡಿಪ್ಲೊಮಾ ಕ್ಲಿಯರ್ ಮಾಡಿದೆ ವಿತ್ ಡಿಸ್ಟಿಂಕ್ಷನಲ್ಲಿ. ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ಕೊತ ಬಂದೆ. ನಾನು ಡಿಪ್ಲೊಮಾ 4th ಸೆಮ್ ಇದ್ದಾಗ ಜೀಸಸ್ ಕಾಲ್ಸ್ ಪ್ರೇಯರ್ ಫೆಸ್ಟಿವಲ್ ನಡೀತು. ಹಾಗಾಗಿ ನಾನು ಅದು ನವೆಂಬರ್ನಲ್ಲೇ ಇದ್ದು, ನಂದು ಎಕ್ಸಾಮ್ನು ಕೂಡ ನವೆಂಬರ್ನಲ್ಲೇ ಬಂತು. ನಾನು ಹೇಳ್ತಿದ್ದೆ ನಂದು ಎಕ್ಸಾಮ್ ಐತಿ, ಬಟ್ ಅದರಲ್ಲಿ ಫೆಸ್ಟಿವಲ್ ಪ್ರೇಯರ್ ಮೀಟಿಂಗ್ ಐತಿ, ನಾನು ಹೆಂಗೆ ಬರ್ಲಿಕ್ಕೆ ಆಗ್ತೈತಿ ಅಂತ ಹೇಳಿ. ನಮ್ಮ ತಾಯಿಯವ್ರು ಏನಂದ್ರೆ, ಇಲ್ಲ ದೇವ್ರು ನಿನಗೆ ಅಂಥ 10 ಸಬ್ಜೆಕ್ಟ್ನಲ್ಲಿನ ಜಯ ಕೊಟ್ಟಿದ್ದಾರೆ ಅಂದಮೇಲೆ ಇವಾಗಿನ ಇಲ್ಲಿ ಮಾಡ್ತಿ, ಫಸ್ಟ್ ಪ್ರೇಯರ್ ಆಮೇಲೆ ಎಕ್ಸಾಮ್ಸ್ ಅಂತಂದೇಳಿ. ನನಗೆ ಹೆಂಗಂತ ಹೇಳಿದರೆ, ಇವಾಗ 3 ಡೇಸ್ ಮೀಟಿಂಗ್ ಮುಗಿದ ಕೂಡಲೇ ನಂದು ನೆಕ್ಸ್ಟ್ ಡೇನೇ ಎಕ್ಸಾಮ್ ಇತ್ತು. ನೆಕ್ಸ್ಟ್ ಡೇನೇ ಎಕ್ಸಾಮ್ ಇದ್ರೆ ನನಗೆ ಓದ್ಕೊಳ್ಳಿಕ್ಕೆ ಒಂಚೂರು ಕೂಡ ಟೈಮ್ ಇರಲಿಲ್ಲ. ಯಾಕಂದರೆ ಅವಾಗ ಇಲ್ಲಿ ಫೆಸ್ಟಿವಲ್ ನಡೀತೈತೆ ಅಂಥೇಳಿ ಜೀಸಸ್ ಕಾಲ್ಸ್ದವ್ರದ್ದು ಎಲ್ಲ ರಿಲೇಷನ್ಸ್ ಕೂಡ ನಮ್ಮ ಮನೆಗೆ ಬಂದು ಇಳ್ಕೊಂಡ್ಬಿಟ್ಟಿದ್ರು. ಅವಾಗ ನೋಡಿದರೆ ನಮ್ಮ ಮನೆ ತುಂಬಾ ಚಿಕ್ಕದಿತ್ತು. ಹಾಗಾಗಿ ನನಗೆ ಓದ್ಕೊಳ್ಳಿಕ್ಕೂ ಕೂಡ ಆಗ್ತಿದ್ದಿಲ್ಲ. ಹಾಗಾಗಿ ಗಲಾಟೆ, ನನಗೆ ನಾನು ಪ್ರಿಪೇರೇ ಮಾಡಿದ್ದಿಲ್ಲ ಆ ಸಲ ಎಕ್ಸಾಮ್ ಪ್ರಿಪೇರ್ ಮಾಡಲಾರ್ದು ಪ್ರೇಯರ್ ಮೀಟಿಂಗ್ಸ್ ಎಲ್ಲ ಮುಗಿದು 3 ಡೇಸ್ ಆದಮೇಲೆ ನೈಟ್ ನನಗೆ
ಒಂದು ಫೀವರ್ ಸ್ಟಾರ್ಟ್ ಆಯ್ತು. ಏನಂತೇಳಿಪ್ಪ ಹೆಂಗೆ ನಾನು ಮಾಡೋದು, ಎಕ್ಸಾಮ್ಸ್ ಬಂದುಬಿಟ್ಟು ಇನ್ನು ಏನೂ ಓದೇ ಇಲ್ಲ, ನೀನು ನಾಳೆ ಹೆಂಗೆ ಮಾಡಲಿ ನಾನು ಅಂತಂತೇಳಿ ನಾ ಪ್ರೇಯರ್ ನಮ್ಮ ತಾಯಿ ಹೇಳಿದ್ರು ಪ್ರೇಯರ್ ಮಾಡು ಏನಾಗಲ್ಲ ಅಂತಂಥೇಳಿ. ಅಲ್ಲಿ ಜೀಸಸ್ ಕಾಲ್ಸ್ನಲ್ಲಿ ಕೂಡ ಮೂರು ದಿನ ಮೀಟಿಂಗ್ನಲ್ಲಿ ಕೂಡ ಪೌಲ್ ದಿನಕರ್ ಅವರು ಕೂಡ ಉತ್ತಮವಾದ ರೀತಿಯಲ್ಲಿ ವಾಕ್ಯವನ್ನು ಸಾರಿ ಪ್ರೇಯರ್ ಎಲ್ಲ ಮಾಡಿ ತುಂಬಾ ಒಳ್ಳೆ ರೀತಿಯಿಂದ ನಡೀತು. ಸೊ ಹಂಗಾಗಿ ನಾನು ಮತ್ತೆ ಮರನೇ ದಿನ ಹೋಗಿ ಎಕ್ಸಾಮ್ಸ್ ಬರೆದೆ. 3 ದಿನ ಮೀಟಿಂಗ್ಸ್ ಮುಗ್ಕೊಂಡು ಏನೂ ಓದಲಾರ್ದಂಗೆ ನಾನು ಹೋಗಿ ಅಲ್ಲಿ ಎಕ್ಸಾಮ್ಸ್ ಬರಲಿಕ್ಕೆ ಕುಂತಾದ್ಮೇಲೆ ನಂದು ಎಕ್ಸಾಮ್ಸ್ ಎಲ್ಲ ಮುಗೀತು. ಹೆಂಗಾಯ್ತು ಎಕ್ಸಾಮ್ಸ್ ಅಂತ ನನ್ನ ಫ್ರೆಂಡ್ಸ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಏನೂ ಓದೇ ಇಲ್ಲ ಹೆಂಗಾಯ್ತು ಯಾರಿಗೆ ಗೊತ್ತು, ನನಗಂಕರು ನಾನು ಏನೂ ಓದೇ ಇಲ್ಲ, ಏನು ಬರ್ದಿದ್ದೀನಿ ಅಂತಲೂ ಕೂಡ ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿಲ್ಲ ಹೆಂಗೆ ಬರ್ತೈತೆ ರಿಸಲ್ಟ್ ಅಂತ. ನನ್ನ ಫ್ರೆಂಡ್ಸ್ ನೋಡೋಣ ತಗೋ ನಿನ್ನ ರಿಸಲ್ಟ್ ಹೆಂಗೆ ಬರ್ತೈತಿ ಅಂತ. ನನ್ನ ರಿಸಲ್ಟ್ ಬಂದಂಗೆ ಚೆಕ್ ಮಾಡಿ ನೋಡಿದರೆ ನಂಗೆ ಆ ಸಬ್ಜೆಕ್ಟ್ 80 ಮಾರ್ಕ್ಸ್ ಬಿದ್ದೈತಿ. ಮತ್ತು ಆಮೇಲೆ ಅದೇ ರೀತಿಯಾಗಿ ದೇವ್ರು ನನ್ನ ಇಂಜಿನಿಯರಿಂಗ್ ಕೂಡ ಮಾಡಲಿಕ್ಕೆ ಕೃಪೆ ಕೊಟ್ಟರು. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾ ಫಸ್ಟ್ ನಂದು ಲ್ಯಾಟ್ರಲ್ ಎಂಟ್ರಿ ಆಯಿತು ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ಆದಾಗ ನಾ ಫಸ್ಟ್ ಟೈಮ್ ಹೋದಾಗ ನಂದು ಒಂದು ಸಬ್ಜೆಕ್ಟ್ ಬ್ಯಾಕ್ ಆಗಿ ಹೋದಾಗ ನಾನು ಆ್ಯಕ್ಚುಲಾಗಿ ಮತ್ತೆ ಡಿಪ್ಲೊಮಾ ಆಗ್ತಾರ ನಾನು ಆ ಥರ ಡಿಪ್ರೆಷನ್ಗೆ ಹೋಗಲಿಲ್ಲ. ಆವಾಗ ನನಗೆ ಗೊತ್ತಿತ್ತು ಹೆಂಗೆ ಪ್ರೇಯರ್ ಮಾಡಬೇಕು, ಅದರಿಂದ ಮತ್ತೆ ಹೆಂಗೆ ಹೊರಗೆ ಬರಬೇಕು ಅನ್ನೋದು ನನಗೆ ಗೊತ್ತಿತ್ತು. ನಾನು ಮತ್ತೆ ಪ್ರೇಯರ್ ಮಾಡಿದೆ, ಮತ್ತು ವಾಕ್ಯಗಳನ್ನ ಓದೆ, ಮತ್ತು ಅದೇ ರೀತಿಯಾಗಿ ದೇವ್ರು ನನಗೆ 7.5 ಮಾಡೋ ಥರ ಆ ಸೆಮ್ನಲ್ಲಿ ಕೃಪೆ ಕೊಟ್ಟರು. ಮತ್ತು 4th ಸೆಮ್ನಲ್ಲಿ ಕೂಡ ನನಗೆ ಉತ್ತಮವಾದ ರಿಸಲ್ಟ್ ಬಂತು. ಆಮೇಲೆ 5th ಸೆಮ್ನಲ್ಲಿ ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ನಾ ಕ್ಲಾಸಿಗೆ ಟಾಪರ್ ಆಗಿ ಬರ್ತೀನಿ ಅಂತಂತೇಳಿ. ಅಷ್ಟು ಆಶ್ಚರ್ಯಕರವಾಗಿ 8.1 ಮಾಡುವಂತೆ ದೇವ್ರು ನನಗೆ 5th ಸೆಮ್ ಇಂಜಿನಿಯರಿಂಗ್ನಲ್ಲಿ ಕೃಪೆ ಮಾಡಿ ಕೊಟ್ಟರು. ನಾ ಯಂಗ್ ಪಾರ್ಟ್ನರಲ್ಲಿ ಇರೋದಕ್ಕೋಸ್ಕರವಾಗಿ ದೇವ್ರು ನನ್ನ ಜೀವಿತದಲ್ಲಿ ಇಷ್ಟು ಅದ್ಭುತ ಕಾರ್ಯವನ್ನು ಮಾಡಿದರು. ಅದಕ್ಕೋಸ್ಕರ ನಾನು ಪೌಲ್ ದಿನಕರ್ ಅವ್ರಿಗೆ ಮತ್ತು ಜೀಸಸ್ ಕಾಲ್ಸ್ದವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.